ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಭಾವನಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯ. ಆತ್ಮೀಯ ವೀಕ್ಷಕರಿಗೆ ಹಾಗೂ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಯಾವುದಂದ್ರೆ, ಒಂದೇ ತಿಂಗಳಲ್ಲಿ ನೀವು ಒಂದು 3 ರಿಂದ 4 kg ಯಾವ ರೀತಿ ಜಾಸ್ತಿ ಆಗಬಹುದು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಗೆ ಡಾಕ್ಟರ್ ಹೆಗ್ಡೇಸ್ ವಾಟ್ಸ್ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡೆದುಕೊಳ್ಳಬಹುದು. ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅನ್ನು ನಮ್ಮ ವೈದ್ಯ ಬಳಗದೊಡನೆ ಮಾಡಬಹುದು. ಕೆಳಗಡೆ ಬರ್ತಿರುವ ನಂಬರಿಗೆ ಕರೆ ಮಾಡಿ, ನಾವೇ ನಿಮಗೆ 1-2 ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸ್ತೇವೆ. ಇವತ್ತಿನ ವಿಷಯ ಏನಂದ್ರೆ, ಯಾವ ರೀತಿ ಒಂದೇ ತಿಂಗಳಲ್ಲಿ ಒಂದು 3 ರಿಂದ 4 kg ಜಾಸ್ತಿ ಆಗ್ಬಹುದು ಅಂತ. ತುಂಬಾ ಜನ ಹೇಳ್ತಾರೆ, ಎಲ್ಲಾ ಫುಡ್ ತಿಂದ್ರು, ಎಲ್ಲಾ ಫುಡ್ ಸೇವನೆ ಮಾಡಿದ್ರು ವೇಟ್ ಗೇನ್ ಆಗ್ತಾ ಇಲ್ಲ, ಏನು ಮಾಡ್ಬೇಕು, ಯಾವ್ದೆಲ್ಲ ಫುಡ್ ಉಪಯೋಗ ಮಾಡ್ಬೇಕು ಅಂತ. ಅದಕ್ಕಾಗಿ ಆರೋಗ್ಯಕರ ರೀತಿಯಲ್ಲಿ ಯಾವ ರೀತಿ ಒಳ್ಳೆ ಫುಡ್ ಉಪಯೋಗ ಮಾಡೋದ್ರಿಂದ ತೂಕ ಜಾಸ್ತಿ ಆಗಬಹುದು ಅಂತ ನಾನು ನಿಮ್ಗೆ ತಿಳಿಸ್ತೇನೆ. ಮೊದಲಿಗೆ ಬಾಳೆಹಣ್ಣು. ಯಾವ ಬಾಳೆಹಣ್ಣು ಅಂದ್ರೆ, ಈ ನೇಂದ್ರ ಬಾಳೆಹಣ್ಣು ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೇಂದ್ರ ಬಾಳೆಹಣ್ಣು ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಬಾಳೆಹಣ್ಣು ತುಂಬಾನೇ ಉಪಯೋಗ. ಡೈಲಿ 2 ರಿಂದ 3 ಬಾಳೆಹಣ್ಣನ್ನು ಡೈಲಿ ನಿಮ್ಮ ಆಹಾರ, ಅದೇ ರೀತಿ ಆಹಾರದ ನಂತರ ಉಪಯೋಗ ಮಾಡ್ತಾ ಬರ್ಬೋದು. ಯಾಕಂದ್ರೆ ಇದರಲ್ಲಿ ಕ್ಯಾಲರಿ ಜಾಸ್ತಿ ಇದೆ, ಅದೇ ರೀತಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇದೆ. ಅದಕ್ಕಾಗಿ ಈ ನೇಂದ್ರ ಬಾಳೆಹಣ್ಣು ಸಿಕ್ಕಿದ್ರೆ ನೇಂದ್ರ ಬಾಳೆಹಣ್ಣು ಉಪಯೋಗ ಮಾಡ್ತಾ ಬರ್ಬೋದು. ಬೆಳಿಗ್ಗೆ ತಿಂಡಿ ಆದ ನಂತರ, ಅದೇ ರೀತಿ ಊಟ ಆದ ನಂತರ ಈ 2 ಬಾಳೆಹಣ್ಣನ್ನು ಉಪಯೋಗಿಸ್ತಾ ಬನ್ನಿ. ಎರಡನೇದ್ದು ಅಕ್ಕಿ, ಅನ್ನ ಊಟ ಮಾಡ್ಬೇಕು ಜಾಸ್ತಿಯಾಗಿ. ಯಾವ್ದು ಅಕ್ಕಿ ಅಂದ್ರೆ, ಅನ್ನ ಅಂದ್ರೆ ಕೆಂಪಕ್ಕಿ ಜಾಸ್ತಿ ಉಪಯೋಗ ಮಾಡ್ಬೇಕು. ಯಾಕಂದ್ರೆ ಇದರಲ್ಲಿ ಜಾಸ್ತಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸಿಕ್ಕಿಲ್ಲ ಅಂದ್ರೆ ವೈಟ್ ರೈಸ್ ಓಕೆ, ಬಟ್ ಅನ್ಪಾಲಿಶ್ಡ್ ರೈಸ್, ರೆಡ್ ರೈಸ್ ಸಿಕ್ಕಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇದರಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇದೆ, ತೂಕ ಹೆಚ್ಚು ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ. ಮೂರನೆಯದ್ದು ಪೊಟ್ಯಾಟೊ. ಇದ್ರಲ್ಲೂ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇದೆ. ಕೆಲವರು ಈ ಬಟಾಟೆ ಉಪಯೋಗ ಮಾಡಿದ್ರೆ ಗ್ಯಾಸ್ ಆಗುತ್ತೆ ಅಂತ ಹೇಳ್ತಾರೆ. ಅಂತವರು ಸಿಹಿ ಆಲೂಗಡ್ಡೆಯನ್ನು ಉಪಯೋಗಿಸ್ತಾ ಹೋಗ್ಬೋದು. ಡೈಲಿ 100 ಗ್ರಾಂ ಈ ಗೆಣಸನ್ನು ನಿಮ್ಮ ಆಹಾರದಲ್ಲಿ ಉಪಯೋಗ ಮಾಡೋದ್ರಿಂದನೂ ತೂಕ ಜಾಸ್ತಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಯಾವ್ದಂದ್ರೆ, ಏರೋಬಿಕ್ ಎಕ್ಸರ್ಸೈಸಸ್ ಅನ್ನು ಜಾಸ್ತಿ ಮಾಡುವಂಥದ್ದು. ಅಂದ್ರೆ ಏರೋಬಿಕ್ ಎಕ್ಸರ್ಸೈಸಸ್ ಯಾವ್ದಂದ್ರೆ, ನೀವು ಜಾಸ್ತಿ ಸ್ವೆಟ್ ಆಗ್ಬೇಕು. ನೀವು ಸ್ವೆಟ್ ಆದ್ರೆ ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಸೊ ನೀವೇನೆಲ್ಲ ಊಟ ಮಾಡ್ತೀರಾ, ಯಾವ್ದೆಲ್ಲ ಆಹಾರ ಸೇವನೆ ಮಾಡ್ತೀರಾ, ಅದು ಕರೆಕ್ಟ್ ಆಗಿ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ. ಅದಕ್ಕಾಗಿ ಏರೋಬಿಕ್ ಎಕ್ಸರ್ಸೈಸಸ್ ಅನ್ನು ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನೊಂದು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನು ಜಾಸ್ತಿ ಉಪಯೋಗ ಮಾಡಿ. ಯಾಕಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ, ಅದೇ ರೀತಿ ಮೆಗ್ನೀಷಿಯಂ, ಜಿಂಕ್ ಇದೆಲ್ಲಾನು ಇರುತ್ತೆ. ಹಾಗೆ ಪನೀರ್, ಮೊಸರು, ಮಜ್ಜಿಗೆ ಇದನ್ನು ನಿಮ್ಮ ಆಹಾರದಲ್ಲಿ ಜಾಸ್ತಿ ಉಪಯೋಗ ಮಾಡಬಹುದು. ಹಾಗೆ ಊಟ ಆದ ನಂತರ 1 ಗ್ಲಾಸ್ ಮೊಸರಿಗೆ 2 ಸ್ಪೂನ್ ಸಕ್ಕರೆಯನ್ನು ಹಾಕಿ ಉಪಯೋಗ ಮಾಡೋದ್ರಿಂದನೂ ತೂಕ ಜಾಸ್ತಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಗುಡ್ ಫ್ಯಾಟ್ ಅನ್ನು ಉಪಯೋಗ ಮಾಡ್ಕೊಂಡು ಬರ್ಬಹುದು. ಹಾಗೆ ಇನ್ನೊಂದು ಯಾವ್ದಂದ್ರೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ನು ನಿಮ್ಮ ಆಹಾರದಲ್ಲಿ ಜಾಸ್ತಿ ಸೇವನೆ ಮಾಡ್ತಾ ಬನ್ನಿ. ಹಾಗೆ ಇನ್ನೊಂದು, ಅಂಜೂರ. ಬೆಳಿಗ್ಗೆ 5 ಅಂಜೂರ, ರಾತ್ರಿ 5 ಅಂಜೂರವನ್ನು ನಿಮ್ಮ ಆಹಾರದಲ್ಲಿ ಅಂದ್ರೆ ಸ್ನಾಕ್ಸ್ ಆಗಿನೂ ಉಪಯೋಗಿಸಬಹುದು. ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲೂ ತಿನ್ನಬಹುದು, ಅದೇ ರೀತಿ ಈವ್ನಿಂಗ್ ಸ್ನಾಕ್ಸ್ ಅಲ್ಲಿಯೂ ಉಪಯೋಗಿಸ್ತಾ ಬರ್ಬೋದು. ಹಾಗೆ ಈ ಒಂದು ಮಿಲ್ಕ್ ಶೇಕ್ ನಿಮ್ಗೆ ಹೆಲ್ಪ್ ಆಗುತ್ತೆ. 1 ಗ್ಲಾಸ್ ಹಾಲಿಗೆ 3 ರಿಂದ 4 ಖರ್ಜೂರ, ಅದೇ ರೀತಿ 3 ರಿಂದ 4 ಬಾದಾಮ್ ಕಂಪ್ಲೀಟ್ ಆಗಿ ಮಿಕ್ಸರ್ ಅಲ್ಲಿ ಹಾಕಿ ಜ್ಯೂಸ್ ಮಾಡಿ ಸೇವನೆ ಮಾಡಿದ್ರಿಂದನೂ ನಿಮಗೆ ತೂಕ ಜಾಸ್ತಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಪ್ರೋಟೀನ್ ಜಾಸ್ತಿ ಇರುವಂತಹ ಆಹಾರವನ್ನು ಜಾಸ್ತಿಯಾಗಿ ನೀವು ಉಪಯೋಗಿಸ್ತಾ ಬರ್ಬೇಕು. ಈ ಹಸಿ ತರಕಾರಿಗಳಲ್ಲಿ ಪ್ರೋಟೀನ್ ಜಾಸ್ತಿ ಇದ್ದೇ ಇರುತ್ತೆ. ಸೊ ಇದನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾ ಬನ್ನಿ. ಹಾಗೆ ನಮ್ಮದೇ ಆದ ಆಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಪೌಡರ್ ಇದೆ. ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅಂದ್ರೆ, 2 ಸ್ಪೂನ್ ಪೌಡರ್ 1 ಗ್ಲಾಸ್ ಹಾಲಿಗೆ, 3 ರಿಂದ 4 ಬಾದಾಮ್, ಹಾಗೆ 1 ಟೀ ಸ್ಪೂನ್ ಪೀನಟ್ ಬಟರ್, ಹಾಗೆ 1 ಸ್ಪೂನ್ ಹಾಲಿನ ಕೆನೆ, 1 ಬಾಳೆಹಣ್ಣು ಇದನ್ನು ಮಿಕ್ಸರ್ ಅಲ್ಲಿ ಹಾಕಿ ಜ್ಯೂಸ್ ಮಾಡಿ ಊಟ ಆದ ನಂತರ, ಅದೇ ರೀತಿ ಬ್ರೇಕ್ಫಾಸ್ಟ್ ಆದ ನಂತರ, ಊಟ ಆದ ನಂತರ, ರಾತ್ರಿ ನಿಮ್ಮ ಊಟ ಆದ ನಂತರ ಸೇವನೆ ಮಾಡ್ತಾ ಬಂದ್ರೆ ಖಂಡಿತವಾಗಿಯೂ ವೀಕ್ಷಕರೇ ನಿಮ್ಮ ತೂಕ ತಿಂಗಳಲ್ಲಿ 3 ರಿಂದ 4 kg ತೂಕ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಲಾಸ್ಟಿಗೆ ನಾನು ಹೇಳ್ತೀನಿ, ನಾನ್ ವೆಜಿಟೇರಿಯನ್ ಇರುವವರು ಡೈಲಿ 2 ಎಗ್ ಅನ್ನು ಉಪಯೋಗ ಮಾಡ್ಬೋದು, ತಿನ್ಬೋದು, ಸೇವನೆ ಮಾಡ್ಬೋದು. ಕಂಪ್ಲೀಟ್ ಹೋಲ್ ಎಗ್ ಅನ್ನು ಉಪಯೋಗ ಮಾಡೋದ್ರಿಂದ ತೂಕ ಜಾಸ್ತಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಯಾವುದೆಲ್ಲ ಗುಡ್ ಫುಡ್ಸ್ ತಿನ್ನೋದ್ರಿಂದ, ಒಳ್ಳೆಯ ಆಹಾರ ಉಪಯೋಗ ಮಾಡೋದ್ರಿಂದ ನೀವು ತೂಕವನ್ನು ಜಾಸ್ತಿ ಮಾಡಬಹುದು ಅಂತ. ಅದೇ ರೀತಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.